ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಇನ್ನೇನು ವರಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಹಬ್ಬದ ದಿನ ಅಮ್ಮನವ್ರಿಗೆ ತುಂಬಾನೇ ಇಷ್ಟವಾದ ನೈವೇದ್ಯ ಇದು. ಗೂಢಾನ್ನ ನೈವೇದ್ಯ ಅಂತ ಹೇಳ್ತಾರೆ. ಅರ್ಲಿ ಮಾರ್ನಿಂಗ್ ನಿಮ್ಗೇನಾದ್ರೂ ಪೂಜೆ ಮಾಡಬೇಕು ಅಂದಾಗ ಒಬ್ಬಟ್ಟು ಅದೆಲ್ಲ ಮಾಡಲಿಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ಈ ರೀತಿ ಮೊದಲಿಗೆ ಈ ಅಮ್ಮನವ್ರಿಗೆ ಇಷ್ಟವಾದ ಈ ನೈವೇದ್ಯನ ಮಾಡಿ, ನಂತರ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನೀವು ಒಬ್ಬಟ್ಟನ್ನ ಮಾಡ್ಕೋಬೋದು. ಬನ್ನಿ ಈಗ ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು 1 ಗ್ಲಾಸ್ ಆಗೋಷ್ಟು ಚಿಕ್ಕ ಗ್ಲಾಸಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 2ರಿಂದ 3 ಅವರ್ ನೆನೆಸ್ಕೊಂಡ್ರು ಚೆನ್ನಾಗಿರುತ್ತೆ. ಅಥವಾ ನೆನೆಸದೇ ಇದ್ರೂ ಚೆನ್ನಾಗಿರುತ್ತೆ. ಬಟ್ ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೆನೆಸಿಟ್ಕೊಂಡ್ರೆ ನಾವು ಹಾಲಲ್ಲಿ ಬೇಯಿಸೋದ್ರಿಂದ ಇದನ್ನ ಈ ರೀತಿ ನೆನೆಸಿಟ್ಕೋಬೇಕಾಗತ್ತೆ. ಹಾಲಲ್ಲಿ ನಾವು ಅಕ್ಕಿನ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೆನೆಸಿಟ್ಟಿರೋ ಅಕ್ಕಿನ ಹಾಕಿದ್ರೆ ನೋಡಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ. ನಾನು 2 ಅವರ್ ಮುಂಚೆನೆ ನೆನೆಸಿಟ್ಟಿದ್ದೆ. ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಹಾಲಲ್ಲಿ ಅನ್ನ ಅನ್ನೋದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ನೋಡಿ, ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಹಾಲು, 1 ಗ್ಲಾಸು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ 3 ಗ್ಲಾಸು ಕೂಡ ಹಾಲನ್ನೇ ತಗೋಬಹುದು. ನಾನು ನಾರ್ಮಲ್ ಹಾಲು ತಗೊಳ್ತಾ ಇದ್ದೀನಿ, ಬ್ಲೂ ಕಲರ್ ಹಾಲು. ತುಂಬ ಗಟ್ಟಿಗಿರೋ ಹಾಲು ಹಾಕಿದ್ರು ಚೆನ್ನಾಗಿರುತ್ತೆ, ಬಟ್ ಹೆವಿ ಅನಿಸುತ್ತೆ. ಇದನ್ನ ಕಾಯ್ಲಿಕ್ಕೆ ಇಡೋಣ. ಟೋಟಲಿ ನಾನು 1 ಗ್ಲಾಸ್ ನೀರು, 2 ಗ್ಲಾಸ್ ಹಾಲನ್ನು ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕಾಯ್ತಾ ಇದೆ. ಈಗ ನಾವು ನೆನೆಸಿಟ್ಟಿದ್ದೀವಲ್ಲ ಅಕ್ಕಿ, ಆ ಅಕ್ಕಿನ ಹಾಕ್ಬಿಟ್ಟು ಇದರಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಇದು ಕರೆಕ್ಟಾಗಿ 3 ಗ್ಲಾಸ್ ಆದರೆ ಕರೆಕ್ಟಾಗಿ ಇರುತ್ತೆ ಇದು ಹದ ಬಂದು. ನಿಮಗೆ ತೆಳ್ಳಕ್ಕೆ ಬೇಕು ಅಂದರೆ ನೀವು 4ರಿಂದ 5 ಗ್ಲಾಸ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಿದ್ದೀನಿ, ಹಾಗಾಗಿ 3 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡ್ವಿ ಅದೇ ಗ್ಲಾಸಲ್ಲಿ ಬೆಲ್ಲನೂ ಕೂಡ ತೊಗೋಬೇಕಾಗತ್ತೆ. ಅರ್ಧ ಗ್ಲಾಸ್ ಆದರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಸ್ವೀಟ್ ಹೆಚ್ಚಿಗೆ ತಿಂತೀವಿ ಅನ್ನೋದಾದರೆ ಒಂದು 3/4 ಗ್ಲಾಸು ಬೆಲ್ಲನ ತೊಗೋಬೋದು. 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸು ಅಥವಾ ಅರ್ಧ ಗ್ಲಾಸು ಬೆಲ್ಲ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಹಾಗೆ ಇದಕ್ಕೆ ನಾವು ಕೊಬ್ಬರಿನ ಹಾಕ್ತೀವಿ. ಕೊಬ್ಬರಿನ ತುರಿದ್ಬಿಟ್ಟು ಹಾಕಲ್ಲ, ಇದನ್ನು ಹಚ್ಚಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದು. ಹಾಗಾಗಿ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಅಮ್ಮನವ್ರಿಗೆ ಈ ಗೂಢಾನ್ನ ಅನ್ನೋದು ತುಂಬಾ ಇಷ್ಟವಾದ ನೈವೇದ್ಯ ಅಂತ ಹೇಳ್ತಾರೆ. ಹಾಗಾಗಿ ಮಾರ್ನಿಂಗ್ ಟೈಮು ನಿಮಗೆ ಬೆಳಗ್ಗೆ ಒಬ್ಬಟ್ಟೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಮೊದಲಿಗೆ ಈ ರೀತಿ ಪ್ರಸಾದನ ಮಾಡಿ, ನೈವೇದ್ಯ ಮಾಡಿ, ನಂತರ ನಿಧಾನವಾಗಿ ಪೂಜೆ ಏನಿದ್ರೆ ಒಬ್ಬಟ್ಟನ್ನು ಮಾಡಿಕೊಂಡು ಸಂಜೆ ಟೈಮ್ಗೆ ನೀವು ಪೂಜೆನ ಮಾಡ್ಕೋಬೋದು. ನೋಡಿ, ಎಲ್ಲವೂ ಹಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಹೆಚ್ಚಿಗೆ ಹಾಕ್ಕೊಂಡು, ಆಲ್ರೆಡಿ ನಾವು ದ್ರಾಕ್ಷಿ ಗೋಡಂಬಿನ ಮೊದಲಿಗೆ ಇದನ್ನು ಹುರ್ಕೊಂಬಿಡೋಣ. ದ್ರಾಕ್ಷಿ ಗೋಡಂಬಿ ಮೊದಲಿಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ನಂತರ ನಾವು ಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ ಆ ಕಾಯಿನ ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ತೆಂಗಿನಕಾಯಿ ಉರಿಯೋದ್ರಿಂದ ಟೇಸ್ಟ್ ಇರುತ್ತೆ, ಹಾಗೆ ಪ್ರಸಾದ ಅನ್ನೋದು ಬೇಗ ಕೆಡೋದಿಲ್ಲ. ಹಾಗಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದು. ಈ ಗೂಢಾನ್ನ ಪ್ರಸಾದಕ್ಕೆ ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ. ಮೇಯ್ನ್ ಬಂದು ಹಾಲಲ್ಲೇ ಅಕ್ಕಿನ ಬೇಯಿಸ್ಕೋಬೇಕು, ಅದು ಇಂಪಾರ್ಟೆಂಟು. ಹಾಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಂತರ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಕೊಬ್ಬರಿ, ಬೆಲ್ಲ, ಇಷ್ಟೇ. ನೋಡಿ, ಇದೆಲ್ಲ ಆಗಿದೆ, ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದೇ ತುಪ್ಪಕ್ಕೆ ನಾವು ಹಚ್ಚಿಟ್ಕೊಂಡಿದ್ದೀವಲ್ಲ ಕೊಬ್ಬರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಅದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನ್ನೋದು ಬರುತ್ತೆ. ಹಾಗಾಗಿ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಸಣ್ಣಕ್ಕೆ ಬೇಕಾದ್ರೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ದೇವರಿಗೆ ನೈವೇದ್ಯ, ಅದೇ ಪ್ರೊಸೀಜರಲ್ಲಿ ನಾನು ಮಾಡ್ತಾ ಇದ್ದೀನಿ. ತುರಿದ್ಬಿಟ್ಟು ಹಾಕ್ಕೋಬೋದಾ ಅಂದರೆ ನಿಮ್ಮ ಇಷ್ಟ, ಬೇಕಾದ್ರೆ ತುರಿದ್ಬಿಟ್ಟು ಹಾಕ್ಕೋಬೋದು. ಬಟ್ ಈ ರೀತಿ ಫ್ರೈ ಮಾಡಿ ಹಾಕೊಂಡಾಗ ಬಾಯಿಗೆ ಸಿಗ್ತಾ ಇರುತ್ತೆ ಮಧ್ಯದಲ್ಲಿ, ಚೆನ್ನಾಗಿರುತ್ತೆ. ನೋಡಿ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಲೈಟಾಗಿ ಒಂದ್ಸಲಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಬೆಲ್ಲ ಹಾಕ್ಕೊಳ್ಳೋಣ. ಅನ್ನ ಪೂರ್ತಿಯಾಗಿ ಬೆಂದ ನಂತರನೇ ನಾವು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಹಾಕಿದ್ಮೇಲೆ ಅನ್ನ ಬೇಯೋದಿಲ್ಲ, ಹಾಗಾಗಿ ನೋಡಿಕೊಂಡು ಬೆಲ್ಲನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 3 ಗ್ಲಾಸ್ ಇಟ್ಟರೆ ಈ ಹದ ಬರುತ್ತೆ. ನಮ್ಗೆ ಇನ್ನೂ ತೆಳ್ಳಕ್ಕೆ ಬೇಕು ಅಂತಂದರೆ ಒಂದು 5 ಗ್ಲಾಸ್ ಕೂಡ ಹಾಕ್ಕೋಬೋದು ನೀವು. ಇದಕ್ಕೆ ನಾವು ಬೇಳೆ ಹಾಕಿಲ್ಲ, ಹಾಗಾಗಿ ಇದು ತಣ್ಣಗಾದರೂ ತುಂಬ ಗಟ್ಟಿ ಅಂತ ಏನೂ ಆಗೋದಿಲ್ಲ. ಹಾಗಾಗಿ ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದು ಗಂಟು ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ಇದನ್ನ ಬೆಲ್ಲದಲ್ಲೇ ಮಾಡಬೇಕು. ಸಕ್ಕರೆ ಹಾಕಿ ಮಾಡ್ಬೋದಾ ಅಂತಂದ್ರೆ ಇದಕ್ಕೆ ಸಕ್ಕರೆ ಹಾಕೋದಿಲ್ಲ. ಆಗಿನ ಕಾಲದಲ್ಲಿ ದೇವರಿಗೆ ನೈವೇದ್ಯಕ್ಕೆ ಏನು ಹಾಕೋರು ಸೇಮ್ ಬೆಲ್ಲನೇ. ಹಾಗಾಗಿ ಬೆಲ್ಲ ಹಾಕಿ ಮಾಡಬೇಕು. ಗೂಡ ಅನ್ನ ಅಂದ್ರೆ ಬೆಲ್ಲದಿಂದ ಮಾಡೋ ಅನ್ನ ಅಂತ. ಸೊ ಹಾಗಾಗಿ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ಏನಿತ್ತು ಅದು, ಹಾಗೆ ಗೋಡಂಬಿ, ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸಪೋಸ್ ನಿಮ್ಗೆ ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂದರೆ ಈ ಟೈಮಲ್ಲಿ ತುಪ್ಪನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ, ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ಇದಾಗಿರುತ್ತೆ. ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆಲ್ಟ್ ಆಗುತ್ತಲ್ಲ, ಸ್ವಲ್ಪ ತೆಳ್ಳಕ್ಕಾಗುತ್ತೆ. ನೋಡಿ, ಒಂದು ಏಲಕ್ಕಿ ಹಾಕ್ಕೊಳ್ತೀನಿ. ಇದನ್ನು ಪುಡಿ ಮಾಡಿಬಿಟ್ಟು ನಂತರ ಏಲಕ್ಕಿನ ಹಾಕೊಳ್ಳೋಣ. ಇದ್ರ ಜೊತೆಗೆ ಒಂಚೂರು ಸಕ್ಕರೆ ಹಾಕ್ಕೊಂಡ್ರೆ ನುಣ್ಣಕ್ಕೆ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೊಳ್ಳೋದು. ಪ್ರಸಾದ ಅಂದ್ರೇ ಇಂಪಾರ್ಟೆಂಟು ಏಲಕ್ಕಿ, ಹಾಗೆಯೇ ಆ ಒಂದು ಘಮ ಬರಬೇಕು ಅಂದರೆ ಏಲಕ್ಕಿ ಹಾಗೆ ಪಚ್ಚ ಕರ್ಪೂರ ಇವೆರಡು ಹಾಕಲೇಬೇಕು. ನಾವು ನೈವೇದ್ಯಕ್ಕೆ ಮಾಡ್ತೀವಿ ಅಂದಾಗ ಕಂಪಲ್ಸರಿ ಪಚ್ಚ ಕರ್ಪೂರ, ಏಲಕ್ಕಿ. ಏಲಕ್ಕಿ ಹಾಕ್ಕೊಂಡು ನಂತರ ಇದೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಪಚ್ಚ ಕರ್ಪೂರನ ಹಾಕ್ಕೊಳ್ಳೋಣ. ಸಪೋಸ್ ನಿಮ್ಮ ಹತ್ರ ಪಚ್ಚ ಕರ್ಪೂರ ಇಲ್ಲ ಅಂದರೆ ತೊಂದರೆ ಇಲ್ಲ, ಇದ್ದರೆ ಹಾಕ್ಕೊಂಡ್ರೆ ನಿಮಗೆ ಟೆಂಪಲಲ್ಲಿ ಸಿಗುತ್ತಲ್ಲ ಪ್ರಸಾದ, ನೈವೇದ್ಯ ಏನಂತೀವಿ ಅದೇ ರೀತಿ ಇರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಪಚ್ಚ ಕರ್ಪೂರನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು, ತುಂಬ ಹಾಕಕ್ಕೆ ಹೋಗಬಾರ್ದು, ತುಂಬ ಹಾಕಿದ್ರೆ ಕಹಿ ಬರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ. ಆ ಒಂದು ಘಮ ಬರಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೇನೆ ಪಚ್ಚ ಕರ್ಪೂರ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಅಮ್ಮನವ್ರಿಗೆ ತುಂಬ ಇಷ್ಟವಾದ ಗೂಡನ್ನ ನೈವೇದ್ಯ ರೆಡಿಯಾಗಿದೆ. ಈಗ ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಅಥವಾ ಒಂದು 5 ನಿಮಿಷ ಬಿಟ್ಬಿಟ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ತುಪ್ಪನ ಕಮ್ಮಿನೇ ಬಳಸಿದ್ದೀನಿ, ನೀವಾದರೆ ಸ್ವಲ್ಪ ಹೆಚ್ಚಿಗೆ ಬಳಸ್ಕೊಳ್ರಿ, ಚೆನ್ನಾಗಿರುತ್ತೆ ಇನ್ನೂ. ನೋಡಿ, ಈಗ ಅಮ್ಮನವರಿಗೆ ತುಂಬ ಇಷ್ಟವಾದ ನೈವೇದ್ಯ ಗೂಡನ್ನ ರೆಡಿಯಾಗಿದೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಕೊನೆಯಲ್ಲಿ ಒಂದು ತುಳಸಿ ದಳನ ಇಟ್ಟು ಅಮ್ಮನವ್ರಿಗೆ ಅರ್ಪಿಸಿದ್ರೆ ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹಾಗೆಯೇ ಅಮ್ಮನವ್ರಿಗೆ ತುಂಬ ಇಷ್ಟವಾದಂಥ ನೈವೇದ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.